ಭಾಗಪ್ಪ ಚಂದಪ್ಪ ಈ ಕಡೆ ಈ ಮನೆ ಕಡೆಯವರು ನಾ ಮನೆ ಕಡೆಯವರು ಆ ಮನೆ ಕಡೆಯವರು ಈ ಮನೆ ಕಡೆಯವರು ಹೊಡೆದಾಯಿತು ಸಾಯಿಸಾಯಿತು ಕೊಂದಾಯಿತು ಎಲ್ಲ ಮುಗೀತಲ್ಲ. ಈಗ ಈ ಫ್ಯಾಮಿಲಿಗಳ ಕತೆ ಮುಗಿದಿದೆಯಾ, ಇನ್ನೂ ಉಳಿಕೆ ಇದೆಯಾ ಈ ಫ್ಯಾಮಿಲಿಗಳಲ್ಲಿ? ಈ ಹಾಗೆ ಈ ದ್ವೇಷ ಏನೊಂದು 30 ವರ್ಷ 3 ದಶಕ ಅಂತ ಅಂದ್ಕೊಳ್ಳೋಣ, 3-4 ದಶಕದಿಂದ ನಡೀತಾ ಇದೆಯಲ್ಲ, ಇದು ಯಾವಾಗ ಮುಗಿಯುತ್ತಿದು ಅಂತ? ಎಲ್ಲ ಮುಗಿದು ಹೋಗಿದ್ದಾರ, ಈಗ ಅವ್ರವ್ರ ಪಾಡಿಗೆ ಅವ್ರ ಜೀವನ ನೋಡ್ಕೊಂಡು ಹೋಗ್ತಾ ಇದ್ದಾರಾ? ಭಾಗಪ್ಪ ಒಬ್ಬ ಉಳ್ಕೊಂಡಿದ್ದ ಅಂತ ನನ್ನ ವೈಯಕ್ತಿಕವಾಗಿ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರ, ಇದನ್ನ ನಮ್ಮ ಭೀಮಾ ತೀರದ ಈ ನೊಟೋರಿಯಸ್ ಮತ್ತು ಇವ್ರನ್ನೆಲ್ಲ ಹದ್ದು ಬಸ್ತಿಗೆ ಮಾಡ್ಬೇಕಾದ್ರ ಹಿರಿಯ ಅಧಿಕಾರಿಗಳನ್ನ ಓಕೆ ಇದ್ರೊಳಗೆ ಪಳಗಿದವ್ರು ಅದಾರ. ಸಾಕಷ್ಟು ನಮ್ಮ ರಾಜ್ಯದೊಳಗೆ ಸಾಕಷ್ಟು ಪೊಲೀಸ್ ಇಲಾಖೆ ಒಳಗೆ ಅದಾರ. ಅಲೋಕ್ ಕುಮಾರ್ ಅಂತವ್ರು ಅದಾರ, ಸಾಕಷ್ಟು ಜನ ಅದಾರ. ಅವರು ರಾಜಕೀಯ ಇಚ್ಛಾಶಕ್ತಿಯಿಂದ ಆಯಾ ಭಾಗಕ್ಕೆ ಅವ್ರನ್ನ ನೇಮಕ ಮಾಡ್ಬೇಕು. ಅವ್ರು ಇದೇ ಅಲೋಕ್ ಕುಮಾರ್ ಅವರು ಇದು ಎರಡೂ ಫ್ಯಾಮಿಲಿ ಒಳಗ ಅವಸತ್ ಮಾಡಿಸ್ಬೇಕು, ಇವ್ರನ್ನ ಇದು ಮಾಡಿಸ್ಬೇಕು, ಇದಕ್ಕೆ ಹೋಗ್ಬರ್ತೇಳಿ ಪ್ರತಿ ಹಳ್ಳಿಗೆ ಬೆಳಗಾವಿ ಒಳಗ IGP ಇದ್ದಾಗ ಇವ್ರು ಅಲೋಕ್ ಕುಮಾರ್ ಅವರು ಎಲ್ಲಾ ಹಳ್ಳಿಗೆ ಸೇರಿ ಎಲ್ಲಾ ಕುಟುಂಬಕ್ಕೆ ಕರೆಸಿ ಸಂಧಾನ ಮಾಡಕ ರಗಡೆ ಪ್ರಯತ್ನ ಮಾಡಿದ್ರು. ಅವರು ಸಂಧಾನ ಮಾಡಿದ್ರು. ಹಂಗ ಅಷ್ಟು ಮಾಡೋದ್ರೊಳಗೆ ಏನ್ ಮಾಡ್ತಾರ, ಇಷ್ಟೆಲ್ಲಾ ಮಾಡಿ ಹದ್ದು ಬಸ್ನಾಗ ಇಡೋದ್ರಾಗ ಅವ್ರು ಇದು ಟ್ರಾನ್ಸ್ಫರ್ ಮಾಡ್ಬಿಡ್ತಾರ. ಕರೆಕ್ಟ್. ರಾಜಕಾರಣದ ಇಚ್ಛಾಶಕ್ತಿ ಇತ್ತಪ್ಪ ಅಂದ್ರ ಈ ನಮ್ಮ ಮತಕ್ಷೇತ್ರದೊಳಗೆ ಇದು ಎಲ್ಲಾ ನಡಿಬಾರ್ದಪ್ಪ ಅಂತಂದ್ರ ಪೊಲೀಸ್ ಅಧಿಕಾರಿಗಳು ಎಲ್ಲೋ ಒಬ್ರು ಏನ್ ಮಾಡ್ತಾರೆ, ಈಗೆಲ್ಲ ನಿಮ್ಗೆ ಗೊತ್ತದ, ರಾಜಕಾರಣಿಗಳು ಕಪಿಮುಷ್ಟಿಯಿಂದ ಅವ್ರನ್ನ ಫ್ರೀ ಬಿಡಂಗಿಲ್ಲ. ಅವ್ರಿಗೆ ಅವ್ರನ್ನ ಫ್ರೀ ಬಿಟ್ಟು ಅವ್ರಿಗೆ ಒಂದು ಕೊಟ್ರ ಆಯಾ ಜಾಗನೊಳಗ ಕಟ್ಟು ಮತ್ತ ಎಷ್ಟೋ ಅಧಿಕಾರಿಗಳದಾರ ಪೊಲೀಸ್ ಇಲಾಖೆ ಒಳಗ ತಮ್ಮದೇ ಆದಂತ ಚಾಪ್ ಮುಡ್ಸೋ ಸಾಕಷ್ಟು ಜನ ಅದಾರ. ಅದನ್ನ ಬಳಸ್ಕೊಂಡ್ರ 100% ಇದು ನಿಲ್ತದ. ಒಂದನೇದ್ದು. ಎರಡನೇದು ಅಭಿಯಾನ ಮಾಡ್ಬೋದು. ಅವರು ಅಭಿಯಾನ ಮಾಡಿ ಎರಡೂ ಕುಟುಂಬಗಳು ಇಲ್ಲಿ ಏನಾಗ್ಯದಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಇವರಿಗೆ ಎರಡೂ ಪಾರ್ಟಿಗಳು ಕೂಡಿಸಿ ಸಂಧಾನ ಮಾಡುವಂಥದ್ದು ಮುಂದಾಗಂಥದ್ದು ಯಾರೂ ಇಲ್ಲಿಲ್ಲ. ಇದನ್ನ ಮುಂದಾಳತ್ವ ಇದು ಯಾರಾದ್ರೂ ಅಧಿಕಾರಿಗಳಾಗ್ಲಿ ಅಥವಾ ಯಾರಾದ್ರೂ ಕೂಡಿ ಮಾಡಿದ್ರ ಆಗ್ತದ್ರಿ. 100% ಈಗ ಒಂದು ಉದಾಹರಣೆ ಹೇಳ್ಬೇಕಾದ್ರ ಅಲ್ಲಿ ದೇವನಗರದೊಳಗ ಎರಡು ಕುಟುಂಬಗಳು ಮೊದಲಿತ್ತಲ್ಲ ಅಲ್ಲಿ 81ದಾಗ ಇದ್ದಂತ ಎರಡೂ ಕುಟುಂಬಗಳಿಗೆ ಹೆಂಗದಾರಪ್ಪ ಅಂದ್ರ ಅನ್ಯೋನ್ಯವಾಗದಾರ. ಈಗ ಪ್ರತಿಯೊಂದು ಪಂಚಾಂಗ ಕೂಡಿದಾರ. ಈ ಪ್ರತಿಯೊಂದು ಅವ್ರನ್ನ ಬಿಟ್ಟು ಅವ್ರು ಮಾಡಂಗಿಲ್ಲ. ಅದೆಲ್ಲ ಈಗ ಬಹಳ ಚಂದ ಅದಾರ ಈಗ ಅವರು. ಈಗ ಭೀಮಾ ತೀರದಲ್ಲಿ ಭೀಮೆ ಪೂರ್ತಿ ರಕ್ತ ಕುಡ್ದಾಯ್ತು, ಇನ್ಯಾವುದು ಕೊಲೆಗಳಾಗಲ್ಲ ಅಂತ ನಾವು ನಂಬ್ಕೊಳ್ಬಹುದಾ? ಶಾಂತಿ ನೆಲೆಸುತ್ತೆ ಇನ್ಮೇಲೆ ಅಂತ ನಾವು ನಂಬ್ಕೊಳ್ಬಹುದಾ, ಅಥವಾ ಇನ್ನೂ ಉಳಿಕೆ ಇದೆ ಅಂತ ಅನ್ಸುತ್ತಾ ನಿಮಗೆ? ಶಾಂತಿ ನೆಲೆಸಬೇಕಪ್ಪ ಅಂತಂದ್ರ ಮುಂದಾಳತ್ವದಲ್ಲಿ ಪೊಲೀಸ್ ಇಲಾಖೆದವರಾಗ್ಲಿ ಅಥವಾ ಇವ್ರು ಯಾರದಾರಲ್ಲ ಅವ್ರನ್ನ ಎರಡೂ ಕುಟುಂಬಗಳನ್ನ ಸಂಧಾನ ಮಾಡಿ ಅವ್ರ ಅವೇರ್ನೆಸ್ ಕೊಡೋದು ಅವಶ್ಯಕತೆ ಅದ್ರಿ. ಈಗ ಎರಡೂ ಕುಟುಂಬಗಳು ಎಲ್ಲಿ ಇದು ಇರ್ತದಲ್ಲ, ವ್ಯಾಜ್ಯ ಇರ್ತದಲ್ಲ, ಎಲ್ಲಿ ಅವರು ಇದು ರಕ್ತ ಇದು ಇರ್ತದಲ್ಲ, ಅವ್ರನ್ನ ಎರಡೂ ಕುಟುಂಬಕ್ಕೆ ಕೇಳ್ತಾರ. ಅವ್ರಿಗೆಲ್ಲಾ ತಿಳಿಸಿ ಅವ್ರನ್ನ ಸರಿ ದಾರಿಗೆ ತರಂತದ್ದು ಎಲ್ಲಾ ರೀತಿಯಿಂದ ಮಾಡ್ಲಕ್ ಇದು ಅದ. ಅದನ್ನ ಬಳಸ್ಕೋಬೇಕಷ್ಟೇ. ಪೊಲೀಸ್ ಇಲಾಖೆಯವರು ಪ್ರಯತ್ನ ಮಾಡಿದ್ರೆ 100% ಆಗ್ತಾರೆ ಅದಕ್ಕೆ. ಅವ್ರನ್ನ ಎರಡೂ ಕುಟುಂಬಕ್ಕೆ ಮಾಡ್ಸೋದು ಯಾರು ಇಲ್ಲ ಅಷ್ಟೇ. ಈಗ ಮಾಡೋದೊಂದು ಅವಶ್ಯಕತೆ. ಈಗ ಥ್ಯಾಂಕ್ ಯು ಟಿ ಕೆ ಮಲಗೊಂಡ ಅವರೇ, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್.